ನಮ್ಮ ಜೊತೆ ತುಮಕೂರು ಜಿಲ್ಲೆಯ ಕೋರಾ ಹೋಬಳಿಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಕೊರಟಗೆರೆ ಗ್ರಾಮಾಂತರ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ನಜೀರ್ ಅಹಮದ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ದೀರಾ? ನಾನು ಸುಮಾರು 15 ವರ್ಷಗಳ ಹಿಂದೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ. 2 ಬಾರಿ ಸತತವಾಗಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯನಾಗಿ ಮತ್ತು ಕೋರಾ ತಾಲೂಕ್ ಪಂಚಾಯತಿಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಡಿಫೀಟೆಡ್ ಅಭ್ಯರ್ಥಿಯಾಗಿದ್ದೇನೆ. ಈಗ ಹಾಲಿ ನಾನು ಕೊರಟಗೆರೆ ಗ್ರಾಮಾಂತರ ಬ್ಲಾಕ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹೌದು ಸರ್, ಈಗ ನೀವು ಸದಸ್ಯರಾಗಿದ್ದೀರಾ, ಈಗ ಮತ್ತೆ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿದ್ದೀರಾ. ಇದ್ರ ಹಿಂದೆ ನೀವು ಯಾವುದಾದ್ರೂ ಸಂಘಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಾ ಸರ್? ಹೋರಾಟಗಳು, ಯಾವುದಾದ್ರೂ ಸಂಘಗಳು ಆ ಥರ ಯಾವುದಾದ್ರು ಕಾರ್ಯದಲ್ಲಿ ನಿರ್ವಹಿಸಿದ್ದೀರಾ? ನೀವು ಕಾರ್ಯನಿರ್ವಹಿಸಿದ್ದೀರಾ? ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗೋದಕ್ಕಿಂತ ಮುಂಚೆ ಸಾಮಾಜಿಕ ಸೇವಕನಾಗಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಜನಕ್ಕೆ ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಸಾಕಷ್ಟು ಫಲಾನುಭವಿಗಳಿಗೆ ಸಾಲವನ್ನು ನೀಡುವುದರ ಮುಖಾಂತರ ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಿಕೊಡೋದ್ರ ಮುಖಾಂತರ ಸಮಾಜ ಸೇವಕನಾಗಿ ಕಾರ್ಯನಿರ್ವಹಿಸಿ ತದನಂತರ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎರಡು ಬಾರಿ ಸತತವಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಒಳ್ಳೆಯದು ಸರ್. ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಹಿಂದೆ ಇಷ್ಟೆಲ್ಲ ಹೋರಾಟಗಳು ನೀವು ಮಾಡಿದ್ದೀರಾ, ಈಗ ಹೇಳಿದ್ರಲ್ಲ ಆ ಥರ ಹೋರಾಟಗಳೆಲ್ಲ ಮಾಡಿ ಆಮೇಲೆ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದು? ಹೌದು ಸರಿ, ಒಳ್ಳೆಯದು ಸರ್. ನೀವು ಗ್ರಾಮ ಪಂಚಾಯತ್ ಸದಸ್ಯರಾದಾಗ ನಿಮ್ಮ ಪೀರಿಯಡಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಏನೇನು ಕೆಲಸ ಕಾರ್ಯಗಳು ನೀವು ಮಾಡಿಕೊಟ್ಟಿದ್ದೀರಾ, ಅಭಿವೃದ್ಧಿಗಳು ಮಾಡಿದ್ದೀರಾ? ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಕುಡಿಯುವ ನೀರಿನ ಬಗ್ಗೆ ಗಮನ ಹರಿಸಿ ಸುಮಾರು ನನ್ನ ವಾರ್ಡಲ್ಲಿ 20-25 ವರ್ಷದಿಂದ ಜನಗಳು ನೀರಿಗಾಗಿ ಹಾಹಾಕಾರ ಮಾಡ್ತಿದ್ರು. ಅಂಥ ಜಾಗದಲ್ಲಿ ಚಿಕ್ಕೋರ್ದಿಣ್ಣೆ ಎಂಬ ಒಂದು ವಾರ್ಡ್ನಲ್ಲಿ ಅಲ್ಲಿ ನೀರಿನ ಸೌಲಭ್ಯ, ವಾಟರ್ ಟ್ಯಾಂಕ್, ಮಿನಿ ಸಿಸ್ಟನ್ನು, ವಾಟರ್ ಸಪ್ಲೈಯನ್ನು ಮಾಡಿ ಅಲ್ಲಿ ಇವಾಗ ಜನಗಳು ನೀರನ್ನು ಧಾರಾಕಾರವಾಗಿ ನೀರು ಕುಡಿಯುವಾಗ ನನ್ನ ಒಂದು ಅವಧಿಯಲ್ಲಿ ನಾನು ಮಾಡಿದ್ದೇನೆ. ಹೌದು. ರೋಡ್ಗಳು ಎಷ್ಟು ಮಾಡ್ತಿದ್ದಾರೆ ಸರ್? ರೋಡ್ಗಳು, ಪೈಪ್ಲೈನ್ಸ್ಗಳು? ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದಾಗ ಸುವರ್ಣ ಗ್ರಾಮ ಯೋಜನೆ ಅಡಿಯಲ್ಲಿ ಸುಮಾರು ನಮ್ಮ ಕೋರಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 4 ಕಿಲೋಮೀಟರ್ ಟಾರ್ ರಸ್ತೆ, ಸುಮಾರು 1,000 ಮೀಟರ್ನಷ್ಟು CC ರಸ್ತೆಗಳು, ಸುಮಾರು ಒಂದು 6-7 ಕಿಲೋಮೀಟರ್ ಪೈಪ್ಲೈನ್, ವಾಟರ್ ಪೈಪ್ಲೈನು, 6 ಕಿಲೋಮೀಟರ್ ಮಾಡ್ತಿದ್ದೀರಾ. ಇಷ್ಟೆಲ್ಲ ಮಾಡಿಸಿ ನೀರಿನ ಸೌಲಭ್ಯಕ್ಕೆ ನನ್ನ ಆದ್ಯತೆಯನ್ನು ನೀರಿನ ಸೌಲಭ್ಯಕ್ಕೆ ನಾನು ಉಡುಪಾಗಿಟ್ಟಿದ್ದೆ. ಸರಿ ಸರ್, ನೀವು ಸದಸ್ಯರಾಗಿದ್ದಾಗ ಬಡವ್ರಿಗೋಸ್ಕರ ಮನೆಗಳು ಆ ಥರ ಏನಾದರೂ ನೀವು ಮಾಡ್ಕೊಟ್ಟಿದ್ದೀರಾ ಸರ್? ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದಾಗ ಸಾಕಷ್ಟು ಜನಗಳಿಗೆ ಆಶ್ರಯ ಯೋಜನೆ, ಅಂಬೇಡ್ಕರ್ ಯೋಜನೆ, ಇಂದಿರಾ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ಮಂಜೂರು ಮಾಡಿಸ್ಕೊಟ್ಟಿದ್ದೇನೆ. ಒಳ್ಳೆಯದು ಸರ್. ನೀವು ಸದಸ್ಯರಾಗಿದ್ದ ಪೀರಿಯಡ್ನಲ್ಲಿ ಬಡವ್ರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ? ಬಡವರಿಗೆ, ಸ್ಟೂಡೆಂಟ್ಸ್ಗೆ, ಓಲ್ಡ್ ಅವರಿಗೆಲ್ಲ ಪೆನ್ಷನ್ಸ್ ಏನಾದರೂ ಕಳಿಸಿದ್ದೀರಾ ನಿಮ್ಮ ಕಡೆಯಿಂದ? ಆ ಥರ ಏನಾದರೂ ಮಾಡಿಕೊಟ್ಟಿದ್ದೀರಾ ಸರ್? ನಾನು ಸದಸ್ಯನಾಗೋದಕ್ಕಿಂತ ಮುಂಚೆನೂ ಸಹ ಕೋರಾ ಹಿರಿಯ ಪ್ರಾಥಮಿಕ ಪಾಠಶಾಲೆಯ SDMC ಅಧ್ಯಕ್ಷನಾಗಿ 4 ವರ್ಷ ಕೆಲಸ ಮಾಡಿದ್ದೇನೆ. ಒಳ್ಳೆಯದು ಸರ್. SDMC ಅಧ್ಯಕ್ಷನಾಗಿ ಕೆಲಸ ಮಾಡುವಾಗ ನನ್ನ ಕೈಲಾದಷ್ಟು ನಮ್ಮ ಕೋರಾ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆಗಲಿ, ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಮಕ್ಕಳಿಗೆ ಶಾಲಾ ನೋಟ್ಬುಕ್ಗಳು, ಬ್ಯಾಗ್ಗಳನ್ನ ನನ್ನ ಸ್ವಂತ ಖರ್ಚಿನಿಂದ ವಿತರಣೆ ಮಾಡಿದ್ದೀನಿ. ಹೌದು, ಸರಿ ಸರ್, ಒಳ್ಳೆಯದು. ನೀವು ಸದಸ್ಯರಾಗಿದ್ದಾಗ ಎಷ್ಟೆಲ್ಲ ಕೆಲಸ ಮಾಡಿದ್ದೀರಾ? ಹೌದು. ಸರಿ ಸರ್, ಈಗ ನೀವು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಅಲ್ವಾ? ಹೌದು. ನೀವು ಈ ಪೀರಿಯಡಲ್ಲಿ ನೀವು ಏನೇನು ಮಾಡಿದ್ದೀರಾ? ಮೈನಾರಿಟೀಸ್ಗೆ ಏನೇನು ಸೌಲಭ್ಯಗಳು ಒದಗಿಸ್ಕೊಟ್ಟಿದ್ದೀರಾ? ನಾವೀಗ ಅಲ್ಪಸಂಖ್ಯಾತರ ಘಟಕದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಕೊರಟಗೆರೆ ಗ್ರಾಮಾಂತರ ವಿಭಾಗದ ಅಧ್ಯಕ್ಷನಾದಾಗಲಿಂದ ನಮ್ಮ ಕೊರಟಗೆರೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಷ್ಟು ಅಲ್ಪಸಂಖ್ಯಾತರ ಊರುಗಳಿದ್ದಾವೆ, ಎಷ್ಟು ಅಲ್ಪಸಂಖ್ಯಾತರಿದ್ದಾರೆ, ಅದನ್ನೆಲ್ಲ ನಾವು ಒಂದು ಅಂಕಿಅಂಶ ಕೂಡಿಟ್ಕೊಂಡು, ಎಷ್ಟು ಮಸೀದಿಗಳಿದ್ದಾವೆ, ಚರ್ಚ್ಗಳಿದ್ದಾವೆ, ಇದನ್ನೆಲ್ಲ ಒಂದು ಅಂಕಿಅಂಶ ಕೂಡಿಟ್ಕೊಂಡು ನಮ್ಮ ಕೈಲಾದಷ್ಟು, ಈಗ ತಾನೇ ನಮ್ಮ ಸರ್ಕಾರ ಬಂದಿದೆ, ಈ ಸರ್ಕಾರದ ವತಿಯಿಂದ ಎಲ್ಲ ಮಸೀದಿಗಳಿಗೂ ಚರ್ಚ್ಗಳಿಗೂ ಅನುದಾನನ ಬಿಡುಗಡೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದು ಸರ್, ಸರಿ, ಒಳ್ಳೆಯದು ಸರ್. ಸರ್, ಇಷ್ಟೆಲ್ಲ ಕೆಲಸಗಳು ಮಾಡಿದ್ದೀರಾ ನಿಮ್ಮ ಪೀರಿಯಡಲ್ಲಿ. ಇದಕ್ಕಿಂತ ತುಂಬ ಪ್ರಮುಖವಾದ ಕೆಲಸ ಆಗುತ್ತೆ ಸರ್. ಜನ ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತಾರಲ್ಲ, ನಜೀರ್ ಅಹಮದ್ ಅವರು ಇಂಥ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಅಂತ ಇವತ್ತಿನವರು ಜ್ಞಾಪನ ಮಾಡ್ತಾರಲ್ಲ, ಆದರೂ ಒಂದು ಕೆಲಸ ನನ್ನನ್ನು ಈ ನನ್ನ ಗ್ರಾಮ ಪಂಚಾಯತಿ ಅವಧಿಯಿಂದ ಈಗ ಇನ್ನು ನಾನು ಸಾಯೋ ತನಕ ಜ್ಞಾಪಿಸೋದು ಅಂದರೆ ಕುಡಿಯೋ ನೀರಿಂದ ಒಂದು ಬಿಟ್ಟರೆ ಇನ್ನು ಬೇರೆ ಯಾವುದು ನಾನು ಅಂತ ಕೆಲಸಗಳಿಲ್ಲ. ಕುಡಿಯೋ ನೀರಿನ ಕೆಲಸನ ಅವರು ಶಾಶ್ವತವಾಗಿ ಮಾಡಿದ್ದೀನಿ. ನಾನು ಕುಡಿಯೋ ನೀರಿನ ಕೆಲಸಕ್ಕೆ ನನ್ನನ್ನು ಜ್ಞಾಪಿಸ್ಕೊಂತಾರೆ.
ತುಂಬಾ ಪ್ರಾಬ್ಲಮ್ ಇತ್ತು ಕುಡಿಯೋ ನೀರಿಂದು, ನೀವು ಇದು ಮಾಡಿದ್ದೀರಾ. ಜನ ಈಗಲೂ ಅದನ್ನ ಜ್ಞಾಪಿಸ್ತಾರೆ. ತುಂಬಾ ಕಡೆ ಸಿಸ್ಟಮ್ಗಳನ್ನಿಟ್ಟು ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ, ಅದನ್ನು ನಾನು ಜ್ಞಾಪಿಸ್ತಾರೆ. ಸಿಸ್ಟಮ್ ಹಾಕ್ಸ್ಕೊಟ್ಟಿದ್ದೀರಾ ಸರ್? ಸುಮಾರು ನಮ್ಮ ಕೋರಾದಲ್ಲಿ ಒಂದು 15ರಿಂದ 20 ಸಿಸ್ಟಮ್ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀವಿ ಈ ಗೈಡಲ್ಲಿ. ಹೌದು. ಸರಿ ಸರ್, ಒಳ್ಳೆ, ತುಂಬಾ ಒಳ್ಳೆ ಸರ್. ಈಗ ಇನ್ನು ಮುಂದೆ ನಿಮ್ಮ ಕ್ಷೇತ್ರಕ್ಕೆ ನೀವೇನೇನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ತಮ್ಮ ಮನಸ್ಸಲ್ಲಿ ಆಸೆ ಇದೆ, ಏನೇನು ಅವಶ್ಯಕತೆ ಇದೆ? ನಮಗೀಗ ನಮ್ಮ ಪ್ರಾಪರ್ ಕೋರಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜ್ಗೆ ನಾವು ಅಲ್ಲಿ ಸುಮಾರು 4-5 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಅರ್ಜಿಯನ್ನು ಸಹ ಎಲ್ಲ ಸಲ್ಲಿಸಿದ್ದೀವಿ. ಈಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಈಗ ನಮ್ಮ ಸರ್ಕಾರ ಬಂದಿದೆ, ಅವರು ಆ ಕಾಲೇಜನ್ನು ಮಂಜೂರಾತಿ ಮಾಡಿಸ್ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಕಾಲೇಜು ಮತ್ತೆ ನಮ್ಮ ಕೋರಾ ಗ್ರಾಮದ ಪಶು ವೈದ್ಯ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಅದನ್ನು ದೊಡ್ಡ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ನ ಒಂದು ಇಲ್ಲಿ ಸೃಷ್ಟಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರಿ ಆಸ್ಪತ್ರೆಯನ್ನು ಕೂಡ ಅಪ್ಗ್ರೇಡ್ ಮಾಡಬೇಕು, 24x7 ಮಾಡಬೇಕು. ಇದು ರಾಷ್ಟ್ರೀಯ ಹೆದ್ದಾರಿ 4 ಅಂತ ಅಂದ್ಬಿಟ್ಟು ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಹೋರಾಟ ಮಾಡಿದ್ದಾರೆ? ಸುಮಾರು ಒಂದು 5 ವರ್ಷದಿಂದ ಈ ಆಸ್ಪತ್ರೆ ಮತ್ತೆ ಜೂನಿಯರ್ ಕಾಲೇಜ್ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಕೋರಾ ಗ್ರಾಮಕ್ಕೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿ ಒಂದು ಏನು ಘಟಕ ಮಾಡಕ್ಕೆ ಓಡಾಡ್ತಾ ಇದ್ದಾರೆ, ಅದಕ್ಕೆ ನಾವು 2004ನೇ ಇಸ್ವಿಯಿಂದ ವಿರೋಧ ಮಾಡ್ತಾ ಇದ್ದೀವಿ. ಸುಮಾರು 2-3 ಬಾರಿ ನಾವು ಅರೆಸ್ಟ್ ಆಗಿ ಜೈಲ್ಗೂ ಸಹ ಹೋಗಿದ್ದೀವಿ. ಅದು ಯಾವುದೇ ಕಾರಣಕ್ಕೂ ಆ ಕಸ ವಿಲೇವಾರಿ ಘಟಕನ ಇಲ್ಲಿ ಆಗೋದಕ್ಕೆ ಬಿಡಲ್ಲ. ಇದ್ರ ಪ್ರಯತ್ನ ನಡೀತಾ ಇದೆ, ನಾವೆಲ್ಲ ಒಟ್ಟುಗೂಡಿ ಮಾಡ್ತಾ ಇದ್ದೀವಿ, ಅದನ್ನು ಮಾಡಿಸ್ತೀವಿ. ಸರಿ ಸರ್, ಒಳ್ಳೆಯದು. ನೀವು ಕಸ ವಿಲೇವಾರಿ ಘಟಕಕ್ಕೆ ಹೋರಾಟ ಮಾಡಿದ್ದೀರಾ, ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದಿದ್ದೀರಾ? ಹೌದು. ಸರಿ ಸರ್, ಒಳ್ಳೆಯದು ಸರ್. ಸರ್, ನಿಮಗೆ ರಾಜಕೀಯಕ್ಕೆ ಬರೋದಕ್ಕೆ ಪ್ರೋತ್ಸಾಹ ಕೊಟ್ಟ ವ್ಯಕ್ತಿ ಯಾರು ಸರ್? ನಾನು ಗ್ರಾಮ ಪಂಚಾಯತಿ ಸದಸ್ಯನಾದ ಮೇಲೆ ರಾಜಕೀಯ ಗುರು ಅಂದ್ರೆ ನಮಗೆ ಆರ್ ನಾರಾಯಣ್ ಅವರು. ತದನಂತರ ಡಾಕ್ಟರ್ ಜಿ ಪರಮೇಶ್ವರು ನಮ್ಮ ಕ್ಷೇತ್ರಕ್ಕೆ ಬಂದ ಮೇಲೆ ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಡ್ತಾ ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಕೆಪಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸರಿ ಸರ್, ಒಳ್ಳೆಯದು. ಸರ್, ಇನ್ನು ಮುಂದೆ ನೀವು ಯಾವ ಸ್ಥಾನದಲ್ಲಿ ಇರ್ಬೇಕಂತ ಅನ್ಕೊಂಡಿದ್ದೀರಾ? ಏನಾಗಿ ಮುಂದುವರಿಬೇಕು ಅಂತ ತಮ್ಮ ಮನಸ್ಸಲ್ಲಿ ಒಂದು ಇದೆ ಸರ್? ಅವಕಾಶ ಸಿಕ್ಕಿದ್ರೆ ನಮಗೆ ಜಿಲ್ಲಾ ಪಂಚಾಯತ್ ಅಲ್ಲಿ ಹಿಂದುಳಿದ ವರ್ಗ ಏನಾದರೂ ಅವಕಾಶ ಸಿಕ್ಕಿದ್ರೆ ನಾವು ಜಿಲ್ಲಾ ಪಂಚಾಯತ್ಗೆ ಸ್ಪರ್ಧಿಸಬೇಕು ಅಂತ ಇಚ್ಛೆ ಇದೆ. ಅದು ಮುಂದೆ ನಮ್ಮ ಹಿರಿಯರಿಗೆ ಬಿಟ್ಟಿದ್ದು, ನಮ್ಮ ಹೈಕಮಾಂಡ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಬಿಟ್ಟಿದ್ದ ವಿಷಯ. ಮುಂದೆ ಜಿಲ್ಲಾ ಪಂಚಾಯತ್ ನೀವು ಮೆಂಬರ್ ಆಗ್ಬೇಕಂತ, ಹೌದು, ಜನರ ಸೇವೆ ಮಾಡ್ಬೇಕಂತ ತಮ್ಮ ಮನಸ್ಸಲ್ಲಿ ಒಂದು ಆಸೆ ಇದೆ. ಹೌದು. ಸರಿ ಸರ್, ತುಂಬಾ ಒಳ್ಳೆಯದು. ಸರ್, ನೀವು ಈಗ ಯುವಕರಿಗೆ, ಸ್ಟೂಡೆಂಟ್ಸ್ಗೆ ನಿಮ್ಮ ಕಡೆಯಿಂದ ಯಾವ್ದಾದ್ರು ಸಹಾಯ ಮಾಡಿದ್ದೀರಾ? ನಿಮ್ಮ ಕಡೆಯಿಂದ? ನನ್ನ ಕಡೆಯಿಂದ ಸ್ವಂತವಾಗಿ ಬಡ ಹುಡುಗರಿಗೆ ನೋಟ್ ಪುಸ್ತಕಗಳನ್ನ ಹಂಚಿದ್ದೀನಿ, ಬ್ಯಾಗ್ಗಳನ್ನ ಕೊಟ್ಟಿದ್ದೀನಿ. ಮತ್ತೆ ಯುವಕರು ನಮ್ಮ ಒಂದು ಕೋರಾ ಗ್ರಾಮದಲ್ಲಿ ಸಾಳ್ವಾ ಕ್ರಿಕೆಟರ್ಸ್ ಅಂತ ಯುವಕರಿದ್ದಾರೆ. ಪ್ರತಿ ವರ್ಷ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ನಡೆಸ್ತೀವಿ. ಅದ್ರದ್ದು ಎಲ್ಲಾ ಜವಾಬ್ದಾರಿ ನಾವೇ ವಹಿಸ್ಕೊಂಡು ನಾವೇ ಅದನ್ನ ಬಹುಮಾನಗಳನ್ನೆಲ್ಲ ನಾನೇ ವಿತರಣೆ ಮಾಡ್ತೀವಿ. ಸರಿ ಸರ್, ಯುವಕರಿಗೆ ಒಂಥರ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅವರಿಂದ ನೀವು ಇದ್ದೀರಾ, ಏನಾದ್ರು ಸಹಾಯ ಬೇಕಂದ್ರೆ ನೀವು ಮಾಡಿದ್ದೀರಾ? ಹೌದು. ಸರಿ ಸರ್, ತುಂಬಾ ಒಳ್ಳೆಯದು. ಬಡವರಿಗೆ ಯಾವ್ದು ಮದುವೆಗಳು ಆ ತರ ಏನು? ಮದುವೆಗಳಿಗೆ ಯಾರಾದ್ರೂ ನಮ್ಮ ಅಲ್ಪಸಂಖ್ಯಾತರಾಗ್ಲಿ SC ST ಗಳಾಗ್ಲಿ ಯಾರಾದ್ರೂ ಏನಾದ್ರೂ ಬಂದು ಸಹಾಯ ಕೇಳೋದು ನಾನು ಇಲ್ಲ ಅಂತ ಹೇಳಿಲ್ಲ. ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದ್ದೀನಿ, ಅದು ಇಡೀ ಊರಿಗೆ ಗೊತ್ತು. ಬ್ಯಾಕ್ವರ್ಡ್ ಯಾರೇ ಆಗ್ಲಿ ನಿಮ್ಮ ಹತ್ರ ಬರ್ತಾರೆ, SC ST ಅಲ್ಪಸಂಖ್ಯಾತರು ಯಾರೇ ಆಗ್ಲಿ ನನ್ನ ಕೈಲಾದಷ್ಟು ನಾವು ಸಹಾಯ ಮಾಡಿದ್ದೀವಿ. ಯಾರಾದ್ರೂ ಸತ್ರು ಸಹ ಅವ್ರಿಗೂ ಸಹಾಯ ಮಾಡಿದ್ದೀವಿ. ಸರಿ ಸರ್, ತುಂಬಾ ಒಳ್ಳೆಯದು ಸರ್. ಆಸ್ಪತ್ರೆಯಲ್ಲಿರೋ ಪೇಷಂಟ್ಗಳು ಸಹಾಯ ಮಾಡಿದ್ದೀವಿ. ಆಸ್ಪತ್ರೆ ಪೇಷಂಟ್ ನಿಮ್ಮ ಕಡೆಯಿಂದ ಆದ ಸಹಾಯ ನೀವು ಮಾಡಿದ್ದೀರಾ? ಹೌದು. ಸರಿ ಸರ್, ತುಂಬಾ ಒಳ್ಳೆಯದು ಸರ್. ಈಗ ಮುಂದೆ ನಮ್ಮ ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಮ್ಮ ಲೋಕಸಭೆ ಚುನಾವಣೆ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷ, ನಮ್ಮ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ, ನಾವು ಗೆಲ್ತೀವಿ. ಹೆಚ್ಚಿನ ಬಹುಮತದಿಂದ ನಾವು ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ SP ಮುದ್ದನ್ಮೇಗೌಡರನ್ನ ನಾವು ಗೆಲ್ಲಿಸ್ತೀವಿ. ಸರಿ ಸರ್, ತುಂಬಾ ಒಳ್ಳೆಯದು ಸರ್. ನಿಮ್ಮ ಕಡೆಯಿಂದ ಈಗ ರೈತರಿಗೆ ಯಾವ್ದಾದ್ರು ಪೆನ್ಷನ್ಸ್, ಲೋನ್ಸ್ ಆ ತರ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದೀರಾ? ಬಹಳಷ್ಟು ಮಾಡಿದೀವಿ. ಹೇಳಿ ಸರ್. ವಿಧವಾ ವೇತನ, ಅಂಗವಿಕಲ ವೇತನ, ವೃದ್ಧಾಪ್ಯ ವೇತನಗಳನ್ನ ಅನೇಕ ಜನಗಳಿಗೆ ನಾವು ಮಾಡಿಸ್ಕೊಟ್ಟಿದ್ದೀವಿ. ನಾವು ಮಾಡಿಸ್ಕೊಡ್ತಾ ಇರತಕ್ಕಂಥ ಎಲ್ಲ ದಾಖಲಾತಿಗಳು ಸಹ ಇದೆ. ಎಲ್ರಿಗೂ ನಮ್ಮ ಕೈಲಾದಷ್ಟು ನಾವು ಮಾಡಿಸ್ಕೊಟ್ಟಿದ್ದೀವಿ. ಎಷ್ಟು ಜನ ಹ್ಯಾಂಡಿಕ್ಯಾಪ್ಸ್ಗೆ ನೀವು ಯೂಸ್ ಮಾಡಿದ್ದೀರಾ ಸರ್? ಸುಮಾರು ಹ್ಯಾಂಡಿಕ್ಯಾಪ್ಸ್ ಕೊಡ್ಸಿದ್ದೀವಿ, ವಿಧವೆಯರಿಗೆ ಕೊಡ್ಸಿದ್ದೀವಿ. ನಮ್ಮೂರಲ್ಲಿ ಆದಷ್ಟು ಒಂದು 75% ಎಲ್ಲ ವಿಧವೆಯರಿಗೆ ಎಲ್ರಿಗೂ ನಾವೇ ವಿಧವಾ ವೇತನ, ವೃದ್ಧಾಪ್ಯ ವೇತನ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ. ತುಂಬಾ ಒಳ್ಳೆಯದು ಸರ್. ಈಗಿನ ನಮ್ಮ ಯುವ ಜನತೆಗೆ, ಯುವ ಪೀಳಿಗೆಗೆ, ಯೂತ್ಸ್ಗೆ ತಮ್ಮಿಂದ ಒಂದು ಒಳ್ಳೆ ಸಂದೇಶ ಏನು ನೀಡ್ತೀರಾ ಸರ್? ನಾನು ಯುವಕರಿಗೆ ಒಂದು ಸಂದೇಶ ನೀಡೋದೇನು ಅಂದರೆ, ಒಂದು ಒಳ್ಳೆ ಎಜುಕೇಷನ್ ಪಡೆದು ಎಜುಕೇಟೆಡ್ಗಳಾಗಿ, ಮತ್ತು ಸ್ಪೋರ್ಟ್ಸ್ನಲ್ಲಿ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಮ್ಯಾನ್ಸ್ಗಳಾಗಿ ಮುಂದುವರೆದು ಒಳ್ಳೆ ಬಡಬಗರಿಗೆ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ಯುವಕರಿಗೆ ನಾನು ಆಶಿಸ್ತೇನೆ.
ಸರಿ ಸರ್, ತುಂಬ ಒಳ್ಳೆಯದು, ಅಭಿನಂದನೆಗಳು ಸರ್. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆಯ ಕೋರ ಹೋಬಳಿಯ ಮಾಜಿ ಸದಸ್ಯರಾದ ಮತ್ತು ಕೊರಟಗೆರೆ ಗ್ರಾಮಾಂತರ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ನಜೀರ್ ಅಹಮದ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ಹಾರ್ದಿಕ ಸ್ವಾಗತ, ಅಭಿನಂದನೆಗಳು.